ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಕೋಳಿ ಕೂಗ್ತಾ ಇದ್ದಾವೆ ನೋಡಿ. ನೋಡಿ ಯಾರ್ಯಾರು ಎಲ್ಲಿಗೆ ಎಷ್ಟೆಷ್ಟು ಕಲ್ತಿದ್ದೀರಾ ಅನ್ನೋದನ್ನು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಹಾಗೆಯೇ ನೋಡಿ, ನಾನು ಇದರಲ್ಲಿ ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಇದು ತುಂಬಾ ಈಸಿ. ಇದು ಒಂದು ಪೆಂಡಿಂಗ್ ಇದೆ ನಿಮಗೆ. ಇದು ಒಂದು ಕಲ್ತ್ರೆ ಅಂದರೆ ಆಲ್ಮೋಸ್ಟ್ 50% ನೀವು ಕಲ್ತಿದ್ದೀರಾ ಅಂತಲೇ ಅನ್ಕೋಬೋದು. ನೆಕ್ಸ್ಟ್ ಎಲ್ಲ ನಮಗೆ ಫಿಲ್ಲಿಂಗ್ ಮಾಡೋದು ಎಲ್ಲ ಥರದ್ದು ಇನ್ನೂ ಶಂಕು ಮ್ಯಾಂಗೋ ಈ ಥರ ಎಲ್ಲ ನಾವು ಇನ್ನೂ ಕಲಿಯೋದು ಬಾಕಿ ಇದೆ. ನೀವು ಬೇಸಿಕ್ 50% ಮಾತ್ರ ಕಲ್ತಿದ್ದೀರಾ. ಬೇಸಿಕ್ ಅದು ಇನ್ನೂ ತುಂಬಾ ಇದೆ ಕಲಿಯೋದು. ಈಸಿ ಇದೆ. ನಾನು ಹೇಳ್ಕೊಡೋದು ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಸಿ ಇದೆಯೋ ಇಲ್ವೋ ಅಂತ ನೀವು ಕೂಡ ನನಗೆ ತಿಳಿಸ್ಬೇಕು. ನೋಡಿ, ಇದನ್ನು ಅಷ್ಟೇ ಯಾವ ರೀತಿ ಅನ್ನೋದನ್ನು ನಾನು ಈಸಿ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ನೋಡಿ, ಮೊದಲಿಗೆ ಲೈನ್ ಹಾಕ್ಕೊಳ್ಳೋಣ. ಮೊದಲಿಗೆ 2ನೇ ನಂಬರಲ್ಲಿ ಸೆಟ್ ಮಾಡಿಕೊಂಡು ಒಂದು ಲೈನ್ನ ಹಾಕ್ಕೊಳ್ಳೋಣ. 2ನೇ ನಂಬರ್ ಬೇಡ, ನಮಗೆ ಚಿಕ್ಕದಾಗಿ ಬೇಕು ಅನ್ನೋಗಿದ್ರೆ ನಂಬರ್ 1ರಲ್ಲಿ ಕೂಡ ನೀವು ಸೆಟ್ ಮಾಡಿಕೊಂಡು ಫಸ್ಟಿಗೆ ಒಂದು ಲೈನ್ ಕಂಪಲ್ಸರಿ ಮಾರ್ಕ್ ಆದರೂ ಅಥವಾ ಒಂದು ಸ್ಟಿಚ್ ಆದ್ರೂ ನೀವು ಹಾಕ್ಕೊಂಡೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಲ್ಲ 0ಇಂದ ಬಂದು ನೀವು ಆಮೇಲೆ ಎಲ್ಲ ಇದು ಡಿಸೈನ್ ಎಲ್ಲ ಮುಗಿದ ಮೇಲೆ ಕೂಡ ನೀವು ನಂತರ ಹಾಕ್ಕೋಬೋದು. ಒಟ್ಟು ಒಂದು ಕಡೆಗೆ ಒಂದು ಮಾರ್ಕ್ ಆದ್ರೂ ನೀವು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತಲೇ ಹೇಳ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ. ಇದ್ರ ಹಿಂದಿನ ವಿಡಿಯೋಗಳೆಲ್ಲ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಅವರು ಆ ವಿಡಿಯೋಗಳನ್ನ ನೋಡಿ. ಆವಾಗ ನಿಮಗೆ ಪ್ರತಿಯೊಂದು ಕೂಡ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇದಕ್ಕೆ ಲೈನ್ ಹಾಕ್ಕೊಂಡಿದ್ದೀವಿ. ಇದನ್ನು ನಾವು ಯಾವ ರೀತಿ ಹಾಕಬೇಕು ಅಂದರೆ, ಇದು ಲೀಫ್ ಬಂದಿದೆ, ಈ ರೀತಿಯಾಗಿ ಬರುತ್ತೆ. ಇದನ್ನು ನಾವು ಕ್ರಿಯೇಟ್ ಮಾಡಬೇಕಾದ್ರೆ 0ಇಂದ 3 ಬರಬೇಕು. ಸ್ಮಾಲ್ ಚಿಕ್ಕದಾಗಿರೋ ಲೀಫ್ ಬೇಕು ಅಂದರೆ ಈ ರೀತಿ. ನಮ್ಗೆ ಇನ್ನೊಂದು ಚೂರು ದೊಡ್ಡದಾಗಿ ಬೇಕು ಅನ್ನೋ ಹಾಗಿದ್ದರೆ ಇದು ಏನು 3 ಇದೆ ಅದೇ ರೀತಿ 4, 5 ಈ ರೀತಿ 3ರಲ್ಲೂ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 0ಇಂದನೇ ಬಂದು 3 ಬರಬೇಕು, ಮತ್ತು 3ಇಂದ 0ಗೆ ಹೋಗಬೇಕು. 0ಇಂದ 4ಗೆ, 4 to 0, 0 to 5, 5 to 0 ಈ ರೀತಿ ಬಂದಾಗ ನಿಮಗೆ ಈ ರೀತಿ ಎಲೆ ಆಕಾರ ಬರುತ್ತೆ. ನೋಡಿ, ಇಲ್ಲಿ 0 ಇದೆ, ಈ ಸ್ಟಾರ್ಟಿಂಗ್ ಕೂಡ 0 ಇದೆ. ಆಗ ನಿಮಗೆ ಈ ರೀತಿ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಇದು 0ಇಂದ 3 ಬರ್ಬೋದು ಅಥವಾ 5 ಬರ್ಬೋದು, 4 ಬರ್ಬೋದು. ಈ ಮಿಡ್ಲಲ್ಲಿ ನೀವು ಎಷ್ಟು ವಿಡ್ತ್ ಬೇಕು ಅನ್ನೋದನ್ನು ನಿಮ್ಮ ಇಷ್ಟ ಅದು. ಆದರೆ ಕಲಿಯೋದು ನಾವು 3, 4, 5 ಈ 4 ಈ 3 ಏನಿದೆ ಎಲ್ಲದನ್ನು ನಾವು ಕಲ್ತಿರಬೇಕು. ಚಿಕ್ಕದಾಗಿ ಬೇಕು ಅಂದರೆ ನಮಗೆ ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ 0 to ಬಂದು 2ಇಂದ ಮತ್ತು 0ಕ್ಕೆ ಬರಬೇಕು. ಆವಾಗ ಇನ್ನೂ ಪುಟ್ಟದಾಗಿರೋ ಲೀಫ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಇದು ಕೂಡ ನಮಗೆ ಡಿಸೈನಿಗೆ ಇವಿಲ್ದಿರೋ ಡಿಸೈನೇ ಕಂಪ್ಲೀಟ್ ಆಗಲ್ಲ. ಹಾಗಾಗಿ ಇದನ್ನು ಕೂಡ ನೀವು ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದು 0ಇಂದ 3, 4, 5ವರೆಗೂ ಬಂದು 0ಕ್ಕೆ ಬರಬೇಕು ಎಂಡಿಗೆ. ಆವಾಗ ನಿಮಗೆ ಈ ರೀತಿ ಕ್ರಿಯೇಟ್ ಆಗುತ್ತೆ. ಅದನ್ನೇ ನೋಡಿ, ನೀವು ಈ ರೀತಿ ಲೀಫ್ ಹಾಕಬೇಕಾದ್ರೆ ಇದು ಏನಿದೆ ಈ ರೀತಿ ಬರುತ್ತೆ. ಈಗ ನಾನು ತೋರಿಸಿದ್ದು ಈಗ ಹೇಳ್ತಾ ಇರೋದು ಹೇಗಿರುತ್ತೆ ಅಂದರೆ ಈ ರೀತಿ ಬರುತ್ತೆ. ಚೂಪಾಗಿ ಬಂದು ಈ ರೀತಿ ಬರುತ್ತೆ. ನೋಡಿ, ಈ ರೀತಿ ಕೂಡ ಡಿಸೈನ್ ತುಂಬಾ ಇದ್ದಾವೆ ಈ ರೀತಿಯಲ್ಲೂ. ಅದೇ ಹೇಳ್ತೀನಲ್ಲ, ಮೊದಲಿಗೆ ಲೈನ್ ಹಾಕ್ಕೊಳ್ಳಿ ಅಥವಾ ಮಾರ್ಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನಾವು ಏನು ಮಾಡಬೇಕು, ಇಲ್ಲಿ 0 ಎಂಡ್, ಇದು ಎಂಡಿಗೆ 0 ಇರುತ್ತೆ. ಸ್ಟಾರ್ಟಿಂಗಲ್ಲಿ ಏನಿರುತ್ತೆ 2 ಇರುತ್ತೆ. 2, 1, 0 ಅಂದರೆ ಚಿಕ್ಕದಾಗುತ್ತೆ. ಇದೇ ಸೈಜ್ ನಮಗೆ ದೊಡ್ಡದಾಗಿ ಬೇಕು ಅನ್ನೋ ಹಾಗಿದ್ದರೆ, ಈ ರೀತಿ ಸ್ವಲ್ಪ ದೊಡ್ಡದಾಗಿ ಬೇಕಪ್ಪ ಅನ್ನೋ ಹಾಗಿದ್ದರೆ 3 ಇಟ್ಕೋಬೋದು, 4 ಇಟ್ಕೋಬೋದು, 5 ಇಟ್ಕೋಬೋದು. ನೀವು ಎಷ್ಟೇ ನಂಬರ್ಗೆ ಇಟ್ಕೊಂಡ್ರು ಅದೇ ಮೂಮೆಂಟಲ್ಲಿ 0ಕ್ಕೆ ಬಂದರೆ ಈ ರೀತಿ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅದೇನು ಕಷ್ಟದ್ದಲ್ಲ. ನೋಡಿ, 3 ಆದರೂ 4 ಅಥವಾ 5 ಯಾವುದಾದ್ರೂ ನೀವು ಇಲ್ಲಿ ಸ್ಟಾರ್ಟಿಂಗು ಮಾಡ್ಕೋಬೇಕಾಗತ್ತೆ. ಅದು ರೌಂಡ್ ಶೇಪಲ್ಲೇ ಬರಬೇಕು. ಇಲ್ಲಾಂದರೆ ಏನಾಗುತ್ತೆ, ಇದು ಈ ರೀತಿ ಬಂದುಬಿಡುತ್ತೆ. ಇದನ್ನ ನಾವು ರೌಂಡಲ್ಲೇ ಅಂದರೆ ಫ್ರೇಮ್ ಮೂಮೆಂಟ್ ಮುಖ್ಯ ಅಂತ ಹೇಳ್ತೀನಲ್ಲ, ಅದು ಫ್ರೇಮ್ ಮೂಮೆಂಟ್ ಮಾಡ್ತಾ ಮಾಡ್ತಾ ನಿಮಗೆ ಐಡಿಯಾ ಬಂದುಬಿಡುತ್ತೆ. ಅದು ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನೀವು ಎಷ್ಟೇ ಮಾಡಿದ್ರೂ ಅದು ಈಸಿಯಾಗಿ ಬರಲ್ಲ. ಪ್ರಾಕ್ಟೀಸು, ಫ್ರೇಮ್ ಮೂಮೆಂಟು ಇದರಲ್ಲಿ ಬೇಕಾಗಿರೋದು ಇವೆರಡೇ ನಮಗೆ ಮೇಯ್ನ್. ಜಲ್ದಿ ಕಲಿಬೇಕಪ್ಪ ಅನ್ನೋ ಹಾಗಿದ್ದರೆ
3 4 5 ಎಷ್ಟಾದ್ರೂ ಬರ್ಬೋದು. ನಾವು ಬಂದಾಗ ಇದು ಏನಿದೆ ದೊಡ್ಡದಾಗಿ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಇದು ಬಿಟ್ಟರೆ ಇದು ಚಿಕ್ಕದಾಗಿರುತ್ತೆ, ಇದು ದೊಡ್ಡದಾಗಿರುತ್ತೆ. 3ಇಂದ ಬಂದರೆ ನಾರ್ಮಲಾಗಿ ನಾವು ಮಾಮೂಲಿಯಾಗಿ ಹಾಕುವಂಥದ್ದು ಬರುತ್ತೆ. 2ಇಂದ ಬಂದ್ರಂತೂ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಆದಷ್ಟು ನೀವು ಸ್ಟಾರ್ಟಿಂಗ್ ಏನು ಮಾಡಿ 5ಇಂದ ಕಲಿತು ಆಮೇಲೆ 2ಇಂದ ಪ್ರಾಕ್ಟೀಸ್ ಮಾಡ್ಕೋಬೇಕಾಗಿ. ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ನೀವು 2ಇಂದ ಪ್ರಾಕ್ಟೀಸ್ ಮಾಡಿದಾಗ ಪುಟ್ಟ ಲೀಫ್ಗಳು ಚೆನ್ನಾಗಿ ಕಾಣಿಸ್ತವೆ. ಇದರಲ್ಲೇ ನೋಡಿ ನಿಮಗೆ ಈ ಥರ ಲೀಫ್ ಕೂಡ ಬರುತ್ತೆ. ಯಾವ ರೀತಿ ಇರುತ್ತೆ, ಹೀಗೆ ಬಂದು ಆಫಲ್ಲಿ ಬಂದಿರುತ್ತೆ. ಇದನ್ನು ನಾವು ವಿಡಿಯೋದಲ್ಲಿ ನಾನು ಪಿರಮಿಡ್ ಹೇಳ್ಕೊಟ್ಟಿದ್ನಲ್ಲ, ಆ ರೀತಿ ರೌಂಡಲ್ಲಿ ಅದನ್ನು ಕಲಿತಾಗ ನಿಮಗೆ ಈಸಿ ಆಗುತ್ತೆ. ಇದು 0ಇಂದ 1 2 3ವರೆಗೂ ಬಂದು ಅದೇ ಥರ 2 1 0ಕ್ಕೆ ಬರಬೇಕಾಗುತ್ತೆ. ಆಗ ನೀವು ಈ ಫ್ರೇಮ್ ಏನಿದೆ ಈ ರೀತಿ ಸ್ವಲ್ಪ ಮೂವ್ ಮಾಡ್ಕೊಂಡು ಹಾಕಿದಾಗ ಈ ರೀತಿ ಬರುತ್ತೆ. ಇದೂ ಒಂದಿರುತ್ತೆ. ಇನ್ನೂ ಒಂದು ಲೀಫ್ ಯಾವ ಥರ ಇರುತ್ತೆ ಅಂದರೆ ನೋಡಿ, ಏನೇ ಆದ್ರೂ ಸ್ಟ್ರೈಟಾಗಿ ಫಸ್ಟಿಗೆ ಮಾರ್ಕ್ ಮಾಡ್ಕೊಳ್ಳೋದು ನಮಗೆ ಬಿಗಿನರ್ಸಿಗೆ ಇಂಪಾರ್ಟೆಂಟ್. ಈ ರೀತಿ ಇರುತ್ತೆ. ಈ ರೀತಿ ಇದು ಹೇಗಿದೆ ನೋಡಿ. ಇದು ಒಂದು ಸ್ವಲ್ಪ ಇಲ್ಲಿ ಬೆಂಡಾಗಿ ಹೋಗಿರುತ್ತೆ ನೋಡಿ. ಈ ರೀತಿ ಬರುತ್ತೆ ನೋಡಿ. ಈ ರೀತಿ ಎಲ್ಲ ನಾವು ನೋಟ್ಸ್ನ ಬರಿತಾ ನಮಗೆ ಇದು ಆಟೋಮೆಟಿಕ್ಕಾಗಿ ನಮಗೆ ಡ್ರಾಯಿಂಗ್ ಅನ್ನೋದು ಕೂಡ ಬಂದುಬಿಡುತ್ತೆ. ಹಾಗಾಗಿ ನಾನು ಅದಕ್ಕೆ ಹೇಳೋದು, ನೋಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಟೈಲರ್ಸ್ಗಾದರೂ ಅಷ್ಟೇ, ನಮಗೆ ಈ ಥರ ವರ್ಕ್ ಕಲಿಯೋರ್ಗಾದ್ರೂ ಅಷ್ಟೇ. ಈ ನೋಟ್ಸ್ ಎಷ್ಟು ನಾವು ನೋಟ್ಸಿಂದ ಅದ್ರ ಮೆಥಡಲ್ಲಿ ನಾವು ಕಲಿತೀವೋ ಆಗ ನಮಗೆ ಕಲಿಯೋದು ತುಂಬಾ ಈಸಿ ಆಗುತ್ತೆ ನೋಡಿ. ಈ ರೀತಿ ಇದು 0 1 2 3ಗೂ ಹೋಗ್ಬೋದು. ಇಲ್ಲಿ ಸ್ವಲ್ಪ ಅಗಲ ಆಗುತ್ತೆ. 0 1 2 3 2 1 0 ಆ ರೀತಿ. ಅಂದ್ರೇನು, ಇಲ್ಲಿ ನಮಗೆ ಫ್ರೇಮ್ ಮೂಮೆಂಟು ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೇನು ಫ್ರೇಮ್ ಮೂಮೆಂಟ್ ಅಷ್ಟೊಂದಿರಲ್ಲ. ಅಂದ್ರೇನು, ಸುಮ್ಮನೆ ಹಾಗೆ ಮುಂದೆ ಹೋಗುತ್ತೆ ಹಿಂದೆ ಬರುತ್ತೆ, ಮುಂದೆ ಹೋಗುತ್ತೆ ಹಿಂದೆ ಬರುತ್ತೆ. ಇದಕ್ಕೆ ಇದಕ್ಕೆ ಮತ್ತು ಈಗೇನು ಡ್ರಾ ಮಾಡಿದ್ದೀನಿ ಈ ಲೀಫ್ಗೆ ಫ್ರೇಮ್ ಮೂಮೆಂಟ್ಗಳು ಈ ರೀತಿ ಆಗ್ತವೆ ನೋಡಿ. ಇದು ಒಂದು ಫ್ರೇಮ್ ಇದೆಯಲ್ಲ, ಇದನ್ನೊಂದು ಸ್ವಲ್ಪ ಈ ರೀತಿ ಆಗುತ್ತೆ. ಆಗ ನಮಗೆ ಈ ಥರ ಕ್ರಿಯೇಟ್ ಆಗುತ್ತೆ. ನಾವು ಫ್ರೇಮ್ ಮೂಮೆಂಟಲ್ಲೇ ಈ ರೀತಿಯೆಲ್ಲ ಈ ಲೀಫ್ನೇ ನಾವು ಫ್ರೇಮ್ ಮೂಮೆಂಟ್ ಮಾಡಿದಾಗ ಈ ರೀತಿ ಆಗುತ್ತೆ. ಸೇಮ್ ನಂಬರು, ಸೇಮ್ ಮೆಥಡ್ ಎಲ್ಲ ಸೇಮು. ಅಂದ್ರೇನು, ಇದಕ್ಕೆ ಫ್ರೇಮ್ ಮೂಮೆಂಟ್ ಇರುತ್ತೆ. ಫ್ರೇಮ್ ಮೂಮೆಂಟ್ ಮಾಡಿದಾಗ ನಮಗೆ ಇದು ಈ ರೀತಿ ಕ್ರಿಯೇಟ್ ಆಗುತ್ತೆ. ವಿಡಿಯೋ ಲಾಂಗ್ ಆಗುತ್ತೆ ಅಂತ ಯಾರೂ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಯಾಕೆ ಅಂದರೆ ಎಲ್ಲರಿಗೂ ಕಲಿಯೋಕ್ಕೆ ಹೊರಗಡೆ ಹೋಗಿ ಕಲಿಯೋಕ್ಕೆ ಆಗೋದಿಲ್ಲ. ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಏನು ನಾವು ಎಷ್ಟೋ ಟೈಮ್ ವೇಸ್ಟ್ ಮಾಡ್ತೀವಂತೆ, ಅದರಲ್ಲಿ ಒಂದು 10 ನಿಮಿಷ ನಾವು ಇದಕ್ಕೆ ಅಂತ ಟೈಮ್ ಕೊಟ್ಟರೆ ಖಂಡಿತ ನಾವು ಈಸಿಯಾಗಿ ಕಲಿಬೋದು. ಇದು ಹೇಳಿದ್ದೆಲ್ಲ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರು ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋಗೆ ನಿಮಗೆ ಇಷ್ಟ ಆಗಿದ್ದರೆ ಒಂಚೂರು ಅದು ನನಗೆ ಹೆಲ್ಪ್ ಆಯ್ತಪ್ಪ ಇದರಲ್ಲಿ ಅನ್ನೋ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡೋದು ಮರಿಬೇಡಿ. ಹಾಗೆಯೇ ನಿಮ್ಮ ಬಿಗಿನರ್ಸ್ ಯಾರಾದರೂ ಕಲಿಯೋರಿದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.